ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಆದ್ರೆ ಪ್ರಾಪರ್ ಆಗಿ ಅದನ್ನ ರಿಲೀಸ್ ಮಾಡ್ತಿಲ್ಲ, ಪ್ರಾಪರ್ ಆಗಿ ಅದನ್ನ ಪಬ್ಲಿಸಿಟಿ ಮಾಡ್ತಿಲ್ಲ. ನಮ್ಮ ಸಿನಿಮಾ ಚೆನ್ನಾಗಿದೆ, ಅದು ಅದ್ರ ತಂತಾನೆ ಆಗ್ಬಿಡುತ್ತೆ, ತಂತಾನೆ ಯಾವುದು ಆಗಲ್ಲ. ಮೊನ್ನೆ ಬ್ಲಿಂಕ್ದು ಇದು ಸಿನಿಮಾ ಬಂದಿರೋದೇ ಗೊತ್ತಿಲ್ಲ, ಎಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ. ಇದು ನಿರ್ಮಾಪಕರುಗಳು ಮತ್ತೆ ವಿತರಕರು ತಗೋಬೇಕಾದಂತ ಗಟ್ಟಿ ನಿರ್ಧಾರ. ಪ್ರತಿ ವಾರ ಸಿನಿಮಾಗಳನ್ನ ನೋಡ್ಕೊಂಡು ರಿಲೀಸ್ ಮಾಡಿ. 4 ಸಿನಿಮಾ ಬರುತ್ತೆ, ಯಾವ್ದೋ ಒಂದು ಓಕೆ ಅಂತಾರೆ, ನೆಕ್ಸ್ಟ್ ವೀಕ್ ಅದನ್ನ ಪಿಕಪ್ ಮಾಡೋಷ್ಟೊತ್ತಿಗೆ ಅದನ್ನು ತೆಗಿತಾರೆ, ಇನ್ನೊಂದು 4 ಸಿನಿಮಾ ಹಾಕೊಂತಾರೆ, ಹೋಗ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದ್ರೆ ಇಂಡಸ್ಟ್ರಿ ಕೇಲ್ ಖತಮ್, ನಾಟಕ್ ಬಂದ್. ದಯವಿಟ್ಟು ಸಿನಿಮಾಗಳನ್ನ ರಿಲೀಸ್ ಮಾಡೋ ಮುಂಚೆ ಯೋಚನೆ ಮಾಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಶುಕ್ರವಾರದ ಸಂಜೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಾದ್ಯಂತ ಇವತ್ತು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಜಾಕಿ ರಿಲೀಸ್ ಆಗಿದೆ, ಸೋಮು ಸೌಂಡ್ ಇಂಜಿನಿಯರ್, ಮೆಹಬೂಬಾ, ಕೆರೆಬೇಟೆ, ಹಾಗೆ ಹೈಡ್ ಅಂಡ್ ಸೀಕ್ ಅನ್ನೋ ಸಿನಿಮಾಗಳು ಥಿಯೇಟರ್ಗೆ ಬಂದಿದ್ದಾವೆ. ಸೊ ಈ ಸಿನಿಮಾಗಳ ರಿವ್ಯೂ ವಿಷಯ ಮಾತಾಡೋಣ, ಈ ಸಿನಿಮಾಗಳು ಹೇಗಿದ್ದಾವೆ ಅಂತ ಹೇಳೋಣ ಅನ್ನೋ ಒಂದು ವಿಡಿಯೋ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ಲಿ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಾನೊಂದು ಬಹುಮುಖ್ಯವಾದ ವಿಷಯ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕು. ಇದು ವಿಶೇಷವಾಗಿ ಚಿತ್ರರಂಗಕ್ಕೆ ಈ ಒಂದು ವಿಷಯ ಮುಟ್ಟಬೇಕು. ಚಿತ್ರರಂಗದ ನಿರ್ಮಾಪಕರುಗಳು, ವಿತರಕರುಗಳು, ಹಾಗೇನೆ ಪ್ರೇಕ್ಷಕರು ಎಲ್ಲರೂ ಈ ಒಂದು ವಿಡಿಯೋನ ನೋಡಲೇಬೇಕು. ಸಂಪೂರ್ಣ ವಿಡಿಯೋನ ನೀವು ನೋಡಲೇಬೇಕು. ಒಂದಷ್ಟು ವಿಷಯ ನನಗೆ ಅನಿಸಿದ್ದು ಮತ್ತು ಈ ಒಂದು ಡೆವಲಪ್ಮೆಂಟ್ಸ್ ನೋಡಿದಾಗ ನಾನು ಅನಲೈಸ್ ಮಾಡಿದ್ದು. ಸೊ ಕನ್ನಡ ಪಿಕ್ಚರ್ ತಂಡ ಒಂದಷ್ಟು ವಿಷಯಗಳನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಈ ವಿಡಿಯೋ ಮೂಲಕ. ಕಾರಣ ಇಷ್ಟೇ, ಪ್ರತಿ ವಾರ ಕೂಡ ಸಿನಿಮಾಗಳು ಹಿಂಡಾಗಿ ಬರ್ತಿರೋದರ ಹಿಂದಿನ ನೋವು, ನಲಿವು, ಕಷ್ಟ, ಸುಖ ಎಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಇದು. ನಾನು ಸಿನಿಮಾ ರಿವ್ಯೂನ ನಾನು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಒಬ್ಬೊಬ್ಬರು ಒಂದೊಂದು ಸಿನಿಮಾದ ರಿವ್ಯೂವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾನು ಒಂದು ಪ್ರಶ್ನೆ ನಂದು ಇಡೀ ಇಂಡಸ್ಟ್ರಿಗೆ, ನಿರ್ಮಾಪಕರಿಗೆ ಹಾಗೆ ವಿತರಕರಿಗೆ. ದಯವಿಟ್ಟು ಸಿನಿಮಾಗಳನ್ನು ಈ ರೀತಿ ಗುಂಪು ಗುಂಪಾಗಿ ಬರಬೇಡಿ. ಚಿತ್ರಮಂದಿರಗಳಿಗೆ ಒಟ್ಟೊಟ್ಟಿಗೆ ಇಷ್ಟು ಸಿನಿಮಾಗಳನ್ನು ತರಬೇಡಿ ಅಂತ ಒಂದು ಮನವಿಯನ್ನು ಮಾಡ್ಕೋತೀನಿ. ಲಾಸ್ಟ್ ವೀಕ್ ನಾವು ನೋಡೋದಾದ್ರೆ ಲಾಸ್ಟ್ ವೀಕು ಕೂಡ ಸಾಕಷ್ಟು ಸಿನಿಮಾಗಳು ಬಂದವು. ಅದರಲ್ಲಿ ಒಂದು ಸಿನಿಮಾ ಚೆನ್ನಾಗಿತ್ತು ಅನ್ನೋದು ವಾರದ ಅಂತ್ಯಕ್ಕೆ ಗೊತ್ತಾಯಿತು. ಅಲ್ಲಿ ಆ ಸಿನಿಮಾಗೆ ಸಪೋರ್ಟ್ ಮಾಡೋ ಹಂತದಲ್ಲಿ ಬ್ಲಿಂಕ್ ಅನ್ನೋ ಸಿನಿಮಾ ಸಾಕಷ್ಟು ಜನ ಸಪೋರ್ಟ್ ಮಾಡೋಕ್ಕೂ ಹೊರಟರು. ಆದರೆ ಆ ಸಿನಿಮಾ ಈ ವಾರಕ್ಕೆ ಕಂಟಿನ್ಯೂ ಆಗೋ ಅಷ್ಟರಲ್ಲಿ ಅದಕ್ಕೆ ಶೋಸ್ ಇನ್ಕ್ರೀಸ್ ಮಾಡುವಂಥ ಹೊತ್ತಿಗೆ ಇನ್ನೊಂದಷ್ಟು ಸಿನಿಮಾಗಳು ಬಂದಿದ್ದಾವೆ. ಸೊ ಬರ್ತಿದ್ದಾವೆ, ವಾರಕ್ಕೆ 4, 5, 6, 7, 8, 10 ಸಿನಿಮಾಗಳು ಕೂಡ ಬಂದಿದ್ದಾವೆ. ನಾನು ಈ ವಾರದ ವಿಷಯ ಮಾತಾಡ್ತಾ ಇಲ್ಲ, ಈ ವರ್ಷ ಶುರುವಾದಾಗಿಂದನೂ ಕೂಡ ಬಂಚ್ ಸಿನಿಮಾಗಳು ಬರ್ತಾನೆ ಇದ್ದಾವೆ. ಈ ಥರದ ಸಿನಿಮಾಗಳು ಒಟ್ಟೊಟ್ಟಿಗೆ ಬಂದಾಗ ಆಗುವಂತಹ ಸಮಸ್ಯೆಗಳು, ಪ್ರತಿ ಸಿನಿಮಾದವರು ಪಬ್ಲಿಸಿಟಿ ಮಾಡ್ತಾರೆ, ಪ್ರತಿ ಸಿನಿಮಾದವರು ರಿಲೀಸ್ ಮಾಡ್ತಾರೆ, ಪ್ರತಿ ಸಿನಿಮಾಗೂ ಅವ್ರದ್ದೇ ಆದಂಥ ಆ್ಯಂಗಲಲ್ಲಿ ಶೋಗಳನ್ನ ಕೇಳ್ತಾರೆ. ವಿತರಕರಿಗೂ ಕೂಡ ಇದು ತಲೆನೋವಾಗುತ್ತೆ, ಪ್ರೇಕ್ಷಕರಿಗೂ ಕೂಡ ಇದು ತಲೆನೋವಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತಿನ ವಿಷಯ ನಾನು ತಗೊಳ್ತಿರೋದಾದರೆ, ಇವತ್ತು 5 ಸಿನಿಮಾ ರಿಲೀಸ್ ಆಗಿದೆ. 5 ಸಿನಿಮಾಗಳಿಗೆ ಶೋಗಳನ್ನು ಹೊಂದಿಸ್ಬೇಕು. ಪ್ರೀವಿಯಸ್ ವೀಕ್ ಬಂದಿರುವಂಥ ಸಿನಿಮಾಗಳು ಚೆನ್ನಾಗಿದ್ರೂ ಕೂಡ ಆ ಸಿನಿಮಾಗಳಿಗೆ ಒಂದು ಸಂಖ್ಯೆ ದಾಟಿ ಪ್ರೇಕ್ಷಕರು ಬರದೇ ಇರೋ ಕಾರಣ ಆ ಸಿನಿಮಾಗಳನ್ನು ತೆಗಿಬೇಕು. ಆ ಸಿನಿಮಾಗಳು ಚೆನ್ನಾಗಿದ್ದಾವೆ, ಆದರೂ ಅದು ತೆಗಿಬೇಕು. ಅದು ಪಿಕಪ್ ತಗೊಳ್ಳೋದಕ್ಕೆ ಟೈಮೇ ಕೊಡ್ತಾ ಇಲ್ಲ. ಹಾಗೇನೆ ಇವತ್ತು ಬಂದಿರುವಂಥ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ವಿಮರ್ಶೆಗಳಿದೆ. ಸಿನಿಮಾ ನೋಡಿದವರೆಲ್ಲ ಸಿನಿಮಾ ಚೆನ್ನಾಗಿದೆ, ಇದು ಒಂದು ಒಳ್ಳೆ ಪ್ರಯತ್ನ ಅಂತ ಆಯಾ ಸಿನಿಮಾಗೆ ತಕ್ಕಂತೆ ರಿಪೋರ್ಟ್ಗಳನ್ನು ಕೊಡ್ತಿದ್ದಾರೆ. ಆದರೆ ಆ ಸಿನಿಮಾ ಎಷ್ಟರ ಮಟ್ಟಿಗೆ ಉಳಿಯುತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಈಗ. ಕಾರಣ ಇಷ್ಟೇ, ಇವತ್ತು ಎಲ್ಲ ಸಿನಿಮಾಗಳಿಗೂ ಸಿಕ್ಕಿರುವಂತಹ ಶೋಗಳ ಟೈಮಿಂಗು, ಆ ಟೈಮಿಂಗ್ಗೆ ಪ್ರೇಕ್ಷಕರು ಬರ್ತಾರಾ ಅನ್ನೋ ಒಂದು ಯಕ್ಷ ಪ್ರಶ್ನೆ. ಜೊತೆಗೆ ಪ್ರೇಕ್ಷಕರಿಗೆ ಒಂದು ಗೊಂದಲ, ಇಷ್ಟು ಸಿನಿಮಾಗಳು ಒಟ್ಟಿಗೆ ಬಂದಾಗ ಯಾವ ಸಿನಿಮಾ ನೋಡೋದು, ಯಾವುದು ಬಿಡೋದು, ಈ ರೀತಿಯಾದಂತಹ ಸಮಸ್ಯೆಗಳು ಪ್ರೇಕ್ಷಕರಿಗೂ ಆಗ್ತಾ ಇದೆ, ಸಿನಿಮಾ ತಂಡಕ್ಕೂ ಆಗ್ತಾ ಇದೆ, ಹಾಗೇನೆ ವಿತರಕರಿಗೂ ಆಗ್ತಾ ಇದೆ. ಒಂದು ಮನವಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ನೀವು ಸಿನಿಮಾಗಳನ್ನ ರಿಲೀಸ್ ಮಾಡೋ ಮುಂಚೆ ಯೋಚನೆ ಮಾಡಿ. ವಾರಕ್ಕೆ 1 ಸಿನಿಮಾ, 2 ಸಿನಿಮಾ ಆರಾಮ್ಸೆ ಬನ್ನಿ, ತೊಂದರೆ ಇಲ್ಲ. 2 ಸಿನಿಮಾ ಬಂದಾಗ ಶೋಗಳು ಸರಿಯಾಗಿ ಸಿಗುತ್ತೆ, ಒಳ್ಳೆ ಪ್ರೈಮ್ ಟೈಮ್ ಸಿಗುತ್ತೆ, ಥಿಯೇಟರ್ಗಳು ಸರಿಯಾಗಿ ಸಿಗುತ್ತೆ, ಆಡಿಯನ್ಸ್ಗೂ ನೋಡುವಂಥ ಒಂದು ಎಂಗೇಜ್ಮೆಂಟ್, ಉತ್ಸಾಹ ಬರುತ್ತೆ. ಇಷ್ಟು ಸಿನಿಮಾಗಳು ಬಂದಾಗ ಯಾವ ಸಿನಿಮಾ ಯಾಕೆ ನೋಡಬೇಕು, ಬಿಡಪ್ಪ, ಅಷ್ಟೊಷ್ಟು ಸಿನಿಮಾಗಳು ಬಂದರೆ ಯಾವುದು ನೋಡೋದು, ಯಾವ ಚೆನ್ನಾಗಿದೆ ಅಂತ ಹೇಳ್ತಾರೋ ಆಮೇಲೆ ನೋಡೋಣ ಅಂತ. ಅಂದರೆ ಈ 4, 5 ಸಿನಿಮಾಗಳು ಬಂದಾಗ ಅದರಲ್ಲಿ ಒಂದು ಸಿನಿಮಾ ಯಾವುದನ್ನೋ ಚೆನ್ನಾಗಿದೆ ಅಂತ ಪ್ರೈಸ್ ಮಾಡಿ ಅದನ್ನು ನಿಲ್ಲಿಸೋ ಅಷ್ಟೊತ್ತಿಗೆ 1 ವಾರ 1-2 ವಾರ ಬೇಕು. ಆ 2 ವಾರ ಅಷ್ಟರಲ್ಲಿ ಶೋಗಳಿಗೆ ಜನ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಶೋ ತೆಗಿತಾರೆ. ಸಿನಿಮಾ ಚೆನ್ನಾಗಿದ್ರು ಶೋ ತೆಗಿತಾರೆ ಅಂದರೆ ಸಿನಿಮಾನೇ ತೆಗಿತಾರೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇಂಡಸ್ಟ್ರಿಯಲ್ಲಿ ದಟ್ಟವಾಗಿ ಕಾಡ್ತಾ ಇದೆ. ಇಂಡಸ್ಟ್ರಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಇವತ್ತು. ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತಂದರೆ, ನಮ್ಮದು ಒಂದು ಚಾನೆಲ್ ಆಗಿ ನಾವೊಂದು ಸಿನಿಮಾ ಪ್ರಚಾರ ಮಾಡ್ತೀವಿ, ಸಿನಿಮಾಗಳ ಎಲ್ಲ ಅಪ್ಡೇಟ್ಸ್ನು ಕೊಡ್ತೀವಿ, ಸಿನಿಮಾನ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ, ನಿರ್ಮಾಪಕರ ಸಮಸ್ಯೆ ನಮಗೆ ಗೊತ್ತಾಗ್ತಿದೆ,
ಒಂದು ವಿತರಕರ ವಲಯದಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ನಮ್ಗೆ ಗೊತ್ತಾಗ್ತಿದೆ. ಅದರ ಜೊತೆಗೆ ಪ್ರೇಕ್ಷಕರನ್ನ ಬ್ಲೇಮ್ ಮಾಡ್ತೀವಿ. ಥಿಯೇಟರ್ಗೆ ಬರ್ತಾ ಇಲ್ಲ, ಸಿನಿಮಾಗಳು ಚೆನ್ನಾಗಿದೆ, ಹೀಗೆಲ್ಲ ನಾವು ಬೈತಾ ಇದೀವಿ. ಆದ್ರೆ ಪ್ರೇಕ್ಷಕರನ್ನ ಬೈಯೋ ಮೊದಲು ನಾವು ಸರಿ ಇದೀವಾ, ಇಂಡಸ್ಟ್ರಿಯಾಗಿ ನಾವು ಸರಿ ಇದೀವಾ, ನಾವು ಸಿನಿಮಾಗಳನ್ನ ಒಂದು ಕ್ರಮಬದ್ಧವಾಗಿ ಟೈಮ್ ತರ್ತಾ ಇದೀವಾ, ಅದಕ್ಕೆ ಕರೆಕ್ಟ್ ಆದ ಶೋ ಕೊಡ್ತಾ ಇದೀವಾ, ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾ ಇದೀವಾ, ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸಿನಿಮಾ ಮಾಡಿದೀವಿ, ನಮ್ಮ ಸಿನಿಮಾ ಚೆನ್ನಾಗಿದೆ, ಅವ್ರವ್ರ ಸಿನಿಮಾ ಅವ್ರವ್ರಿಗೆ ಮುದ್ದು ಕರೆಕ್ಟು. ಆದ್ರೆ ಆ ಸಿನಿಮಾನ ಚೆನ್ನಾಗಿದೆ ಅಂತ ಒಪ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಶೋ ಹೊರ್ಟೋಗುತ್ತೆ. ಇದೆಲ್ಲದಕ್ಕೂ ಕಾರಣ ಇಷ್ಟೇನೆ, ರಶ್ ಆಗ್ತಿದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ರಶ್ ಆಗ್ತಿದೆ. ದಯವಿಟ್ಟು ತಾಳ್ಮೆಯಿಂದ ಯೋಚನೆ ಮಾಡಿ. ಒಂದು ಸಿನಿಮಾ 2 ಸಿನಿಮಾ ಬಂದ್ರೆ ಆ ಸಿನಿಮಾಗೆ ಈಕ್ವಲ್ ಆಗಿ ಆಡಿಯನ್ಸ್ ಶೇರ್ ಆಗ್ತಾರೆ, ಶೋಗಳು ಕರೆಕ್ಟಾಗಿ ಸಿಗುತ್ತೆ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಅದು ತಗೊಳುತ್ತೆ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅದು ಹೋಗುತ್ತೆ. ಇಷ್ಟೇನೆ ವಿಷಯ. ಆದ್ರೆ ಈ ತರ ಹಿಂಡಿಂಡು ಸಿನಿಮಾಗಳು ಬಂದು 4 ಸಿನಿಮಾನು ಚೆನ್ನಾಗಿದೆ ಅಂದಾಗ 4 ಸಿನಿಮಾನು ನೋಡಕ್ ಹೋಗ್ತಾ ಇಲ್ಲ ಜನ. ಆ ಸಿನಿಮಾನ ನಿಲ್ಸ್ಕೊಳ್ಳೋ ಅಂತ ಸರ್ಕಸ್ ಅಲ್ಲಿ ನಿರ್ಮಾಪಕ ಸೋಲ್ತಾ ಇದ್ದಾನೆ, ವಿತರಕ ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಆ ಒಂದು ನಿಬಂಧನೆಗಳು ಅವ್ನಿಗೆ ಅಡ್ಡಿ ಆಗ್ತಾ ಇದೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ಪ್ರತಿ ವಾರನೂ ನಾನು ನೋಡ್ತಾನೆ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋ ಕಾರಣ ಏನಂತಂದ್ರೆ, ಇವತ್ತು ರಿಲೀಸ್ ಆಗಿರುವಂಥ ಸಿನಿಮಾಗಳಿಗೂ ಕೂಡ ಪ್ರಾಪರ್ ಆಗಿ ಶೋಗಳು ಸಿಗ್ತಾ ಇಲ್ಲ. ಸಂಜೆ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಪ್ರೈಮ್ ಶೋನೇ ಬೇಕು. ಆ ಸಿನಿಮಾ ಯಾವುದೋ ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದಿರುತ್ತೆ, ಆ ಸಿನಿಮಾ ನೋಡೋಕ್ಕೆ ಆ ಶೋನೇ ಇರಲ್ಲ. ಇನ್ನೊಂದು ಯಾವುದೋ ಸಿನಿಮಾ ರಿಪೋರ್ಟ್ ಆವ್ರೇಜ್ ಆಗಿ ಬಂದಿರುತ್ತೆ, ಬಟ್ ಅದಕ್ಕೆ ಶೋ ಸಿಕ್ಕಿರುತ್ತೆ. ಆದರೆ ಜನ ಅದಕ್ಕೂ ಹೋಗಲ್ಲ, ಅದು ಆವ್ರೇಜ್ ಇದೆ ಅಂತ. ಆ ಶೋ ಇದ್ದು ವೇಸ್ಟು. ಈ ಸಿನಿಮಾಗೆ ರಿಪೋರ್ಟ್ ಚೆನ್ನಾಗಿ ಬಂದಿದೆ, ಬಟ್ ಇದಕ್ಕೆ ಶೋ ಸಿಗ್ತಾ ಇಲ್ಲ. ಹೀಗೆ ಪ್ರತಿ ಸಿನಿಮಾನು ಕಿಲ್ ಆಗ್ತಾ ಇದೆ. ಸ್ವಯಂಕೃತ ಅಪರಾಧವನ್ನ ನಮ್ಮ ನಿರ್ಮಾಪಕರುಗಳು ಮಾಡ್ಕೋತಾ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಅವ್ರಿಗವ್ರೇನೆ ಆ ಒಂದು ಅಪರಾಧಗಳನ್ನ ತಂತಾನೆ ಮೇಲೆ ಹಾಕೋತಿದ್ದಾರೆ. ಮೇ ಬಿ ಇರ್ಬೋದು, ಅವ್ರಿಗೆ ಫೈನಾನ್ಷಿಯಲ್ ಪ್ರೆಷರ್ ಇರ್ಬೋದು, ಫೈನಾನ್ಸ್ ತಗೊಂಡು ಸಿನಿಮಾ ಮಾಡಿರ್ತಾರೆ, ಆ ಕಷ್ಟಗಳಿರ್ಬೋದು. ಆದರೆ ಅದನ್ನ ತುಂಬಾ ಶುದ್ಧವಾಗಿ ಅವರು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಯೋಚನೆ ಮಾಡಬೇಕು. ದಯವಿಟ್ಟು ತಾಳ್ಮೆಯಿಂದ ಸಿನಿಮಾನ ರಿಲೀಸ್ ಮಾಡಿ. ನೀವು ತಾಳ್ಮೆಯಿಂದ ಸಿನಿಮಾನ ಪ್ರಾಪರಾಗಿ ಪಬ್ಲಿಸಿಟಿ ಮಾಡಿ ಕರೆಕ್ಟಾಗಿ ಅದಕ್ಕೊಂದು ಟೈಮ್ ತಗೊಂಡು ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಅದನ್ನ ತಗೊಂಡೋಗ್ತಾರೆ, ಜನ ನೋಡ್ತಾರೆ, ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಎಲ್ಲವೂ ಸುಗಮವಾಗಿ ಆಗತ್ತೆ. ಇವತ್ತು ಬಂದಿರುವಂಥ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಿಗೂ ಒಳ್ಳೆ ಅಭಿಪ್ರಾಯವಿದ್ರೂ ಕೂಡ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ? ಶೋ ಟೈಮ್ಗಳು ಸರಿ ಇಲ್ಲ, ಎಲ್ಲ ರಶ್ ಆಗಿದೆ, ಕನ್ಫ್ಯೂಷನ್, ಯಾವ್ದು ನೋಡ್ಬೇಕು ಯಾವ್ದು ಬಿಡಬೇಕು ಅಂತ. ಹಾಗೇನೆ ಒಂದು ಮಾಧ್ಯಮದವರಾಗಿ ನಮಗೆ ಈ ಥರ ಸಿನಿಮಾಗಳು ಒಟ್ಟೊಟ್ಟಿಗೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ, ಈ ಸಿನಿಮಾನ ಪಬ್ಲಿಸಿಟಿ ಮಾಡಬೇಕಾ, ಈ ಸಿನಿಮಾನ ಪಬ್ಲಿಸಿಟಿ ಮಾಡಬೇಕಾ, ಯಾವುದು ಪಬ್ಲಿಸಿಟಿ ಮಾಡೋದು, ಯಾವುದು ಬಿಡೋದು. ಒಂದು ದಿನಕ್ಕೆ 4 ಸಿನಿಮಾ 5 ಸಿನಿಮಾ ಒಟ್ಟಿಗೆ ಬಂದಾಗ ಯಾವ ಸಿನಿಮಾ ನೋಡೋದು, ಯಾವ ಸಿನಿಮಾ ಬಿಡೋದು? ಪ್ರತಿ ಒಂದು ಸಿನಿಮಾಗೂ ಒಂದೊಂದು ತಂಡವಾಗಿ ಹೋಗೋದಕ್ಕೆ ಆಗೋದಿಲ್ಲ. 4 ಸಿನಿಮಾ 5 ಸಿನಿಮಾ ಒಟ್ಟಿಗೆ ಬಂದಾಗ ನಾವು ಒಂದೊಂದು ದಿನ ಪೂರ್ತಿ ಸಿನಿಮಾ ನೋಡೋದೇ ಆಗೋಗುತ್ತೆ ನಮಗೆ. ಸಿನಿಮಾ ನೋಡಿ ಅದ್ರ ರಿವ್ಯೂ ಕೊಡೋಷ್ಟೊತ್ತಿಗೆ ಅದು 2 ದಿನ ಆಗೋಗುತ್ತೆ. ಯಾವುದು ಕವರೇಜ್ ಮಾಡೋದು, ಯಾವುದು ಕವರೇಜ್ ಮಾಡದೆ ಬಿಡೋದು, ಅದು ಲೆಕ್ಕಾಚಾರ. ಎಲ್ಲ ಸಿನಿಮಾನು ನಮ್ಗೆ ಒಂದೇನೆ, ಎಲ್ಲ ಸಿನಿಮಾನು ತುಂಬ ಚೆನ್ನಾಗಿ ತಲುಪಿಸ್ಬೇಕು ಜನಕ್ಕೆ. ಆದರೆ ಇರೋದು ಒಂದು ಮಾಧ್ಯಮ, ಒಂದು ಪ್ಲ್ಯಾಟ್ಫಾರ್ಮು, ಇಷ್ಟು ಜನ ಇರೋದು ಒಂದು ಸಿನಿಮಾಗೆ ಎಲ್ಲ ಮಾಧ್ಯಮದವರು ಒಟ್ಟಿಗೆ ಹೋದಾಗ ಆ ಸಿನಿಮಾಗೆ ಸಿಗುವಂತಹ ಪಬ್ಲಿಸಿಟಿ ಆಗಲಿ ಎಫೆಕ್ಟಿವ್ ಆಗಿ ಸಿಗುತ್ತೆ. ಅಥವಾ 2 ಸಿನಿಮಾ ಇದ್ದಾಗ ಡಿವೈಡ್ ಆಗಿ 2 ಸಿನಿಮಾನ ಪಬ್ಲಿಸಿಟಿ ಮಾಡೋದು ತುಂಬ ಚೆನ್ನಾಗುತ್ತೆ. ಆ ಥರದ್ದು ಇತಿಹಾಸದಲ್ಲಿ ತುಂಬ ಮಾಡಿದ್ದೀವಿ, ಅದು ತುಂಬ ಸಕ್ಸಸ್ ಕೂಡ ಆಗಿದೆ. ಆದರೆ 4 ಸಿನಿಮಾ 5 ಸಿನಿಮಾ ಬಂದಾಗ ಮಾಧ್ಯಮದವರಾಗಿ ನಾವು 4 ಸಿನಿಮಾನು ನೋಡಿ, 4 ಸಿನಿಮಾ ರಿವ್ಯೂ ತಗೊಂಡು 4 ಸಿನಿಮಾನ ವೀಕ್ಷಕರ ಎದುರುಗಡೆ ಅವ್ರಿಗೆ ತಲುಪಿಸೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗುತ್ತೆ. ಇವತ್ತು ನೋಡಿ, ಇವತ್ತು ಬೆಳಗ್ಗೆಯಿಂದ ನಾವು ಸಿನಿಮಾಗಳು ನೋಡಿದ್ದಾಯಿತು, ಯಾವ ಸಿನಿಮಾ ಹೆಂಗಿದೆ, ಇದು ಹಾಗೆ ಇದು ಹೀಗೆ, ಜನರಲ್ ರಿಪೋರ್ಟ್ ಕೊಡೋಕೆ ಆಯ್ತಾ ಹೊರತು ನಾವು ಅದನ್ನು ವಿಮರ್ಶೆ ಮಾಡೋಕ್ಕೂ ಆಗಿಲ್ಲ, ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾತಾಡೋದಕ್ಕೂ ಆಗ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಒಂದೇ ಒಂದು, ನಾನು ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ವಾಸ್ತವದ ಪರಿಸ್ಥಿತಿ. ಕನ್ನಡ ಇಂಡಸ್ಟ್ರಿ ಕುಗ್ಗೋಗ್ತಾ ಇದೆ. ಕನ್ನಡ ಇಂಡಸ್ಟ್ರಿಲಿ ಸಿನಿಮಾಗಳು ಸರಿಯಾಗಿ ಬರ್ತಾ ಇಲ್ಲ. ಸೊ ಸಿನಿಮಾಗಳು ಚೆನ್ನಾಗಿ ಬರ್ತಿರೋ ಕಾರಣ ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ. ಸುಳ್ಳು. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಆದರೆ ಪ್ರಾಪರ್ ಆಗಿ ಅದನ್ನ ರಿಲೀಸ್ ಮಾಡ್ತಿಲ್ಲ, ಪ್ರಾಪರ್ ಆಗಿ ಅದನ್ನ ಪಬ್ಲಿಸಿಟಿ ಮಾಡ್ತಿಲ್ಲ. ಎಷ್ಟೋ ಸಿನಿಮಾಗಳು ಚೆನ್ನಾಗಿದೆ, ಪ್ರಾಪರ್ ಆಗಿ ಪಬ್ಲಿಸಿಟಿನೇ ಮಾಡಲ್ಲ. ನಮ್ಮ ಸಿನಿಮಾ ಚೆನ್ನಾಗಿದೆ, ಅದು ಅದರ ತಂತಾನೆ ಆಗ್ಬಿಡುತ್ತೆ, ತಂತಾನೆ ಯಾವುದು ಆಗಲ್ಲ. ಇಷ್ಟು ದೊಡ್ಡದಾಗಿ ಇವತ್ತು OTT ಪ್ಲಾಟ್ಫಾರ್ಮ್ಸು, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಒಂದು ಪ್ರಾಡಕ್ಟ್ನ, ಒಂದು ಸಿನಿಮಾನ ನಾವು ರೀಚ್ ಮಾಡಬೇಕು ಅಂದರೆ ಅದಕ್ಕೆ ಸಿನಿಮಾ ಖರ್ಚೆಷ್ಟು ಬರುತ್ತೋ ಅದರ 30% ಅಷ್ಟು ಅದರ ಪಬ್ಲಿಸಿಟಿ ಬಡ್ಜೆಟ್ ಹಾಕಬೇಕು. ಅಷ್ಟು ರೀತಿಯಲ್ಲಿ ಪಬ್ಲಿಸಿಟಿ ಮಾಡಿದ್ರೆ ಜನಕ್ಕೆ ಥಿಯೇಟ್ರಿಗೆ ಬರ್ತಾರೆ. ಜನಕ್ಕೆ ಈ ಥರದೊಂದು ಸಿನಿಮಾ ಬಂದಿದೆ ಅಂತಲೇ ಗೊತ್ತಾಗಲ್ಲ. ನಾನು ಎಷ್ಟೊಂದು ಸಲ ನನ್ನ ವಿಡಿಯೋ ಕಮೆಂಟಲ್ಲಿ ನೋಡ್ತೀನಿ, ಮೊನ್ನೆ ಬ್ಲಿಂಕ್ದು ಇದು ಸಿನಿಮಾ ಬಂದಿರೋದೇ ಗೊತ್ತಿಲ್ಲ, ಎಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ. ಪಬ್ಲಿಸಿಟಿ ಚೆನ್ನಾಗಿ ಆಗಿಲ್ಲ, ಪಬ್ಲಿಸಿಟಿ ಮಾಡಿಲ್ಲ. ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ, ರಿಲೀಸ್ ಮಾಡಬೇಕು. ಸಿನಿಮಾನ ಎಷ್ಟು ಕಷ್ಟಪಟ್ಟು ಮಾಡ್ತೀರೋ ಅಷ್ಟೇ ಕಷ್ಟಪಟ್ಟು ಸಿನಿಮಾ ಪಬ್ಲಿಸಿಟಿನೂ ಮಾಡಬೇಕು. ಆವಾಗ ಮಾತ್ರ ಸಿನಿಮಾ ನೀಟಾಗಿ ರೀಚ್ ಆಗುತ್ತೆ.
ಸಿನಿಮಾ ರೀಚ್ ಆದಮೇಲೆ ಆಡಿಯನ್ಸ್ ನೋಡಿದ ಮೇಲೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಆಗುತ್ತೆ. ಎಷ್ಟೋ ಸಿನಿಮಾ ಚೆನ್ನಾಗಿದ್ರು ಆಡಿಯನ್ಸ್ ರೀಚ್ ಆಗಿರಲ್ಲ. ಈ ಥರದ ಪರಿಸ್ಥಿತಿ ಎದುರಾಗುತ್ತೆ. ಎಮೋಷನಲ್ ಆಗಿ ಎಲ್ಲರೂ ಒಬ್ಬೊಬ್ಬರೇ ಮಾತಾಡೋಕೆ ಶುರು ಮಾಡಿದ್ರೆ ಆಗ ನಾವು ಕೂಡ ಒಂದಷ್ಟು ವೀಡಿಯೋಸ್ನ ಮಾಡ್ತೀವಿ. ಈ ಸಿನಿಮಾ ಚೆನ್ನಾಗಿದೆ ಅಂತೆ, ಜನ ಹೋಗ್ತಿಲ್ವಂತೆ. ವಾಸ್ತವ ಪರಿಸ್ಥಿತಿ ಇಷ್ಟೇನೆ. ಇದು ನಿರ್ಮಾಪಕರುಗಳು ಮತ್ತು ವಿತರಕರು ತಗೋಬೇಕಾದಂಥ ಗಟ್ಟಿ ನಿರ್ಧಾರ. ಪ್ರತಿ ವಾರ ಸಿನಿಮಾಗಳನ್ನ ನೋಡ್ಕೊಂಡು ರಿಲೀಸ್ ಮಾಡಿ. ಇಲ್ಲ ಅಂತಂದರೆ ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಸಿನಿಮಾಗಳು ಚೆನ್ನಾಗಿದ್ರು ಯಾರೂ ಬರಲ್ಲ, ಸಿನಿಮಾಗಳು ಚೆನ್ನಾಗಿಲ್ಲ ಅಂದ್ರೂ ಯಾರೂ ಬರಲ್ಲ. ಹಿಂಗೆ ಹೋಗ್ತಾ ಇರುತ್ತೆ. 4 ಸಿನಿಮಾ ಬರುತ್ತೆ, ಯಾವುದೋ ಒಂದು ಓಕೆ ಅಂತ ಅಂತಾರೆ, ನೆಕ್ಸ್ಟ್ ವೀಕಿಗೆ ಅದನ್ನ ಪಿಕಪ್ ಮಾಡೋಷ್ಟೊತ್ತಿಗೆ ಅದನ್ನು ತೆಗಿತಾರೆ, ಇನ್ನೊಂದು 4 ಸಿನಿಮಾ ಹಾಕೊಂತಾರೆ, ಹೋಗ್ತಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಮುಂದುವರೆದ್ರೆ ಇಂಡಸ್ಟ್ರಿ ಕೇಲ್ ಖತಮ್, ನಾಟಕ್ ಬಂದ್ ಅನ್ನೋ ಒಂದು ಏನು ಮಾತಿದೆ ಹಂಗಾಗುತ್ತೆ. ದೊಡ್ಡ ಸ್ಟಾರ್ ಸಿನಿಮಾಗಳು ಯಾವಾಗ ಬರುತ್ತೆ ಆ ಸಿನಿಮಾಗಳಿಗೆ ಮಾತ್ರ ಎಲ್ಲ ನುಗ್ತಾರೆ, ದೊಡ್ಡದಾಗಿ ಪ್ರಚಾರ ಆಗುತ್ತೆ, ಆ ಸಿನಿಮಾಗಳು ಮಾತ್ರ ನೋಡ್ತಾರೆ. ಇಡೀ ವರ್ಷಕ್ಕೆ 200 ಸಿನಿಮಾ, 250 ಸಿನಿಮಾ, 300 ಸಿನಿಮಾದವರೆಗೂ ಹೋಗಿರುವಂಥ ಇಂಡಸ್ಟ್ರಿ ಬರೀ ಕೇವಲ 4 ಸಿನಿಮಾ, 10 ಸಿನಿಮಾದವರೆಗೂ ಮಾತ್ರ ಸೀಮಿತ ಆಗುತ್ತೆ. ಪ್ರೊಡಕ್ಷನ್ಗಳು ಆಲ್ರೆಡಿ ಕಮ್ಮಿ ಆಗಿದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ದಿನಕ್ಕೆ ಮಿನಿಮಮ್ 10 ರಿಂದ 15 ಸಿನಿಮಾ ಅಟ್ ಎ ಟೈಮ್ ಶೂಟಿಂಗ್ ಆಗುವಂಥ ಹೊತ್ತು. ಆದರೆ ಇವತ್ತಿಗೆ 2 ರಿಂದ 3 ಸಿನಿಮಾ ಮಾತ್ರ ಒಂದು ದಿನಕ್ಕೆ ಚಿತ್ರೀಕರಣ ಆಗ್ತಿದೆ. ಎಷ್ಟೋ ಜನ ಕಾರ್ಮಿಕರು, ಎಷ್ಟೋ ಜನ ಈ ಒಂದು ಸಿನಿಮಾನ ನಂಬ್ಕೊಂಡಿರುವಂತಹ, ಉದ್ಯಮವನ್ನು ನಂಬ್ಕೊಂಡಿರುವಂತಹ ಕಾರ್ಮಿಕರು ಇವತ್ತು ಬೇರೆ ಕೆಲಸ ಮಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆಡಿಯನ್ಸು ಡಿವೈಡ್ ಆಗ್ತಾ ಇದ್ದಾರೆ. ಯಾವುದೋ ಅಲ್ಲೊಂದೇನೋ ಒಂದು ಸಿನಿಮಾ ಬೇರೆ ಭಾಷೆದು ಬಂದು ಇವತ್ತಿಗೂ ಬೇರೆ ಭಾಷೆ ಒಂದಷ್ಟು ಸಿನಿಮಾಗಳು ಇವತ್ತು ಥಿಯೇಟರ್ಗಳಲ್ಲಿ ಫುಲ್ ಹೌಸ್ ಓಡ್ತಾ ಇದೆ. ನಮ್ಮ ಸಿನಿಮಾಗಳು ಚೆನ್ನಾಗಿದೆ ಅಂತ ಬಂದಿದ್ರು ಕೂಡ ಅದನ್ನು ಪ್ರಾಪರ್ ಆಗಿ ಚಾನಲೈಸ್ ಆಗಿ ತಲುಪಿಸೋದಕ್ಕಾಗ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ತುಂಬಾ ಕೆಟ್ಟ ಒಂದು ಸ್ಥಿತಿಯನ್ನು ನಾವು ಕನ್ನಡ ಚಿತ್ರರಂಗದಲ್ಲಿ ಕಾಣಬೇಕಾಗುತ್ತೆ. ಇದು ಒಂದು ಎಚ್ಚರಿಕೆಯ ಗಂಟೆ ನಮಗೆಲ್ಲ. ಸೊ ದಯವಿಟ್ಟು ಕನ್ನಡ ಪಿಕ್ಚರ್ ವತಿಯಿಂದ ಒಂದು ಕಳಕಳಿಯ ಮನವಿ ಇಡೀ ಚಿತ್ರರಂಗಕ್ಕೆ, ದಯವಿಟ್ಟು ಸಿನಿಮಾಗಳನ್ನು ರಿಲೀಸ್ ಮಾಡೋ ಮುಂಚೆ ಯೋಚನೆ ಮಾಡಿ, ಅದಕ್ಕೊಂದು ಪ್ರಾಪರ್ ಆಗಿ ಅದಕ್ಕೆ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ ರಿಲೀಸ್ ಮಾಡಿ. ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡೋನು ಪ್ರೇಕ್ಷಕನವರೆಗೂ ಸಿನಿಮಾನೇ ತಲುಪಿಲ್ಲ. ಆದರೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಅದು ಹೇಗೆ ವರ್ಕ್ ಆಗುತ್ತೆ? ನಮ್ಗಳಿಗೆ ಅಂದರೆ ಇಂಡಸ್ಟ್ರಿಯವರು ಇದನ್ನು ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಅಂದರೆ ಇಲ್ಲೇನೋ ಒಂದು ಜನರಲೈಸ್ಡ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಪರಿಸ್ಥಿತಿ ದಿನೇ ಬೇರೆ ರೇಂಜ್ಗೆ ಹೋಗ್ತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ದಯವಿಟ್ಟು ನಿರ್ಮಾಪಕರುಗಳೇ ಥಿಯೇಟ್ರಿಗೆ ಬರೋಕ್ಕಿಂತ ಮೊದಲು ನೀವು ಹಾಕಿರುವಂಥ ಬಂಡವಾಳಕ್ಕೆ ತಕ್ಕಂತೆ ನೀವು ದುಡಿಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಪಬ್ಲಿಸಿಟಿ ಮಾಡಬೇಕು, ಅದಕ್ಕೆ ತಕ್ಕಂತೆ ಟೈಮ್ನ ತಗೋಬೇಕು, ಅದಕ್ಕೆ ತಕ್ಕಂತೆ ಥಿಯೇಟರ್ಗಳನ್ನ ಹುಡುಕಬೇಕು. ಆ ಥಿಯೇಟರ್ಗಳಿಗೆ ಸಿನಿಮಾನ ಅಚ್ಚುಕಟ್ಟಾಗಿ ಪ್ಲೇಸ್ಮೆಂಟ್ನ ಮಾಡಬೇಕು. ಸೊ ಇದೆಲ್ಲ ಮಾಡಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದನ್ನು ಕರೆಕ್ಟಾಗಿ ರೀಚ್ ಮಾಡೋಕ್ಕೆ ಸಾಧ್ಯ, ಅದು ಗೆಲ್ಲೋದಕ್ಕೆ ಸಾಧ್ಯ. ಇಲ್ದಿದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇಂಡಸ್ಟ್ರಿ ಏನು ನಾನು ಆವಾಗಲೇ ಹೇಳಿದೆ ಹಂಗಾಗುತ್ತೆ. ಸೊ ತುಂಬ ಮಾತಾಡಿದ್ದೀನಿ ಅನಿಸುತ್ತೆ. ಏನಾದರೂ ಇದರಲ್ಲಿ ತಪ್ಪುಗಳಿದ್ರೆ ಮನ್ನಿಸಬೇಕು. ಇದು ಕನ್ನಡ ಪಿಕ್ಚರ್ ತಂಡದ ವತಿಯಿಂದ ನನ್ನ ಒಂದು ಮನವಿ. ನಮ್ಮ ತಂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿಕೊಂಡು ಈ ಒಂದು ವಿಷಯನ ಪ್ರಸ್ತಾಪಿಸಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ಕಡೆ ಗಮನ ಹರಿಸಿ. ದಯವಿಟ್ಟು ನಿರ್ಮಾಪಕರೇ, ನಿರ್ಮಾಪಕರುಗಳೇ, ವಿತರಕರೇ, ನಟರೇ, ಎಲ್ಲರೂ ಇಡೀ ಕನ್ನಡ ಚಿತ್ರರಂಗ ದಯವಿಟ್ಟು ಈ ವಿಚಾರದ ಕಡೆ ಗಮನ ಹರಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ನಮಸ್ಕಾರ.